ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಭೂಮಿಕಾ ಅಂತ. ಊರು ಶಿವಮೊಗ್ಗ. ವಯಸ್ಸು 44 ವರ್ಷ ತುಂಬಿದೆ. ತೂಕ 88 ಕೆಜಿ. ಆಸೆ ಬೇರೆಯವರಿಂದ ಕೇಳಿಸಿಕೊಳ್ಳುವುದು. ಗಂಡ ಅರುಣ ನಾಯಕ. ಬಣ್ಣ ಗೋಧಿ ಬಣ್ಣ. ತೂತು ಕೆಂಪಾಗಿ ಹರಡಿದೆ. ಕಾಚ ಹಾಕಿಕೊಳ್ಳುವುದಿಲ್ಲ. ಸ್ನೇಹಿತರೆ, ಇದು ಇಷ್ಟು ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ. ಗಂಡ ಕೊಟ್ಟ ನೋವಿನ ದಿನಗಳು. ಆಸ್ತಿ ನೋಡಿ ಮದುವೆ ಮಾಡಿದ್ದರು. ಹುಡುಗನ ಬಗ್ಗೆ ಸ್ವಲ್ಪ ಕೂಡ ವಿಚಾರ ಮಾಡಲಿಲ್ಲ. ದಿನ ಕುಡಿದು ಬಂದು ಜಗಳ ಆಡುವುದೇ ಇವನ ಕೆಲಸ. ಕುಟುಂಬದ ಬಗ್ಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಹೆಂಡತಿಯ ತೂತಿನ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವನ ಸಾಮಾನು ನಿಗುರುವುದೇ ಇಲ್ಲ. ಯಾವಾಗಲೂ ಕುಡಿದ ಅಮಲಿನಲ್ಲಿಯೇ ಕಾಲ ಕಳೆಯುತ್ತಾನೆ. ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಅತ್ತೆ ಮಾವ ಕೂಡ ಬೇರೆ ಮನೆ ಮಾಡಿಕೊಂಡು ನೆಲೆಸಿದ್ದಾರೆ. ನನಗೆ ಗೆಳೆಯ ಬೇಕು. ಇಷ್ಟ ಇದ್ದವರು ಕಮೆಂಟ್ ಮಾಡಿ. ಗೆಳೆಯನ ಪ್ರೀತಿ ಹೀಗಿರಲಿ. ನೋಡಲು ಹೇಗೆ ಇರಲಿ, ಪ್ರೀತಿ ಮಾಡುವ ಮನಸ್ಸು ಇರಬೇಕು. ಹೆಣ್ಣಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿರಲಿ. ಜಿಲೇಬಿಯನ್ನ ಹೇಗೆ ಸಂತೋಷಪಡಿಸಬೇಕು ಅನ್ನುವ ಮಾಹಿತಿ ಗೊತ್ತಿರಬೇಕು. ತೂತನ್ನ ಅರಳಿಸುವ ಕಲೆ ಹೊಂದಿರಬೇಕು. ದಿನಕ್ಕೆ 3 ಸಾರಿಯಾದರೂ ದೆಂಗಬೇಕು. 55 ವರ್ಷದ ಒಳಗಿನವರು ಮಾತ್ರ ಕರೆ ಮಾಡಿ. ನಿಮ್ಮ ಗೂಟ 6 ಇಂಚು ಇರಬೇಕು. ದುಡ್ಡಿಗಾಗಿ ಪ್ರೀತಿ ಬೇಡ, ತೂತಿಗಾಗಿ ಪ್ರೀತಿ ಇರಲಿ. ಸ್ನೇಹಿತರೆ, ಭೂಮಿಕಾ ಅವರು ಗೆಳೆಯನ ಪ್ರೀತಿ ಹೇಗಿದ್ದರೆ ಚಂದ ಅಂತ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ವೈಯಕ್ತಿಕ ವಿಚಾರ. ನೋಡಲು ಸುರಸುಂದರಿ ಹಾಗೆ ಕಾಣುತ್ತೇನೆ. ತೂತಿನ ಬಣ್ಣ ಕಪ್ಪಾಗಿ ದಪ್ಪಾಗಿ ಇದೆ. ಸೊಂಟ ಬಳುಕುವುದೇ ಇಲ್ಲ, ಕಾರಣ ದಪ್ಪವಾಗಿದ್ದೇನೆ. ತೊಡೆ ಸಂದಿಗಳು ಉಜ್ಜಿ ಉಜ್ಜಿ ಕೆಂಪಾಗಿವೆ. 7 ಇಂಚಿನ ಸಾಮಾನು ತೂತಿನಲ್ಲಿ ಆರಾಮಾಗಿ ಹೋಗುತ್ತದೆ. ಹಿಂದಿನ ತೂತಿಗೂ ಗೂಟ ಹಾಕಬಹುದು. ಮೊದಲು ತೂತು ನೋಡಿ, ಆಮೇಲೆ ಸಾಮಾನು ಹಾಕಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡಿಕೊಳ್ಬಹುದು. ಧನ್ಯವಾದಗಳು.